ರಾಮನಗರ ಜಿಲ್ಲೆಯಾದ್ಯಂತ ನಾಯಿಕೊಡೆಗಳಂತೆ ಹರಡಿರುವ ಮೈಕ್ರೋ ಫೈನಾನ್ಸ್ಗಳ ದೌರ್ಜನ್ಯದಿಂದ ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವುದನ್ನು ಖಂಡಿಸಿ ಮೈಕ್ರೋ ಫೈನಾನ್ಸ್ಗಳಿಂದ ಆಗುತ್ತಿರುವ ದೌರ್ಜನ್ಯಗಳಿಗೆ ತಾಲೂಕು ಆಡಳಿತ ಕಡಿವಾಣ ಹಾಕಬೇಕೆಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ಕುಮಾರಸ್ವಾಮಿಯವರು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಮೈಕ್ರೋ ಫೈನಾನ್ಸ್ಗಳು RBI ನಿಯಮಾವಳಿಗಳನ್ನು ಮೀರಿ ಪ್ರತಿ ಬಾರಿ ಸಾಲ ನೀಡುವಾಗಲೂ ಸಂಸ್ಕರಣಾ ಶುಲ್ಕ, ವಿಮೆ ಮುಂತಾದ ಶುಲ್ಕಗಳನ್ನು ಸಂಗ್ರಹಿಸುತ್ತಿದ್ದು, ಇದರಿಂದ ಜನಸಾಮಾನ್ಯರಿಗೆ ತುಂಬ ಹೊರೆಯಾಗುತ್ತಿದೆ ಮತ್ತು ರಾತ್ರಿ ವೇಳೆ ಸಾಲ ವಸೂಲಿ ಮಾಡಲು ಮನೆ ಬಳಿ ಬಂದು ತೊಂದರೆ ನೀಡುವುದು ಹಾಗೂ ಲೈಂಗಿಕ ದೌರ್ಜನ್ಯಗಳಂತಹ ಘಟನೆಗಳು ಪದೇ ಪದೇ ನಡೆಯುತ್ತಿವೆ. ಆದ್ದರಿಂದ ತಾಲೂಕು ಆಡಳಿತ ಈ ಬಗ್ಗೆ ಹೆಚ್ಚು ಗಮನ ಹರಿಸಿ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕುಮಾರಸ್ವಾಮಿ, KR ಸುರೇಶ್, ವೀರೇಶ್, ಕಾಳೇಗೌಡ, ಪ್ರಶಾಂತ್, ಅಸ್ಗರ್ ಖಾನ್, ಶ್ರೀನಿವಾಸ್, ಸುನೀತಾ ಸೇರಿದಂತೆ ಹಲವಾರು ಸಂಘಟನೆಗಳ ಮುಖ್ಯಸ್ಥರು ಭಾಗವಹಿಸಿದ್ದರು. ಈ ರೀತಿಯಾದಂಥ ದೌರ್ಜನ್ಯಗಳು ಕೂಡಲೇ ನಿಲ್ಲಬೇಕು. ಮತ್ತೆ ಯಾವುದೇ ಸಿಬ್ಬಂದಿ ತರಬೇತಿ ಪಡ್ಕೊಂಡಿರೋದಿಲ್ಲ ಸರ್. ಈ ಮೈಕ್ರೋ ಫೈನಾನ್ಸು ಮತ್ತೆ ನಡೆಯುವ ಗುಂಪು ಸಾಲ ಕೊಡ್ತಾರಲ್ಲ, ನೀವು ಅವ್ರನ್ನ ಕರೆಸಿ ನೀವು ಚೆಕ್ ಮಾಡಿ, ನೀವು ದಾಖಲಾತಿಯನ್ನು ಚೆಕ್ ಮಾಡಿ. ಯಾರು ಕೂಡ ಒಂದು ತರಬೇತಿ ಇಲ್ಲ, ಏನಿಲ್ಲ. ಯಾರೋ ಒಬ್ಬ ಬರ್ತಾನೆ, SLC ಆಗಿರಲ್ಲ ಸರ್ ಅವ್ರಿಗೆ. ಮಿನಿಮಮ್ ಅವ್ನಿಗೆ PUC ಡಿಗ್ರಿ ಆಗಿರಬೇಕು. ಅಧಿಕಾರಿಗೆ ಅವನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ RBI ಕಾನೂನಿದೆ. SLC ಫೇಲು ಆ ಥರದವ್ರು ಬಂದು ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ನಾನು ಒಂದು ಎಲ್ಲಿ ಫೀಲ್ಡಲ್ಲಿ ಕೂತ್ಕೊಂಡು ಫೈನಾನ್ಸ್ ಕೊಡ್ತಾರೆ. ಈ ನಮ್ಮ ಮುನ್ಸಿಪಲ್ ಫೀಲ್ಡ್ ಇದೆಯಲ್ಲ ಸರ್, ನಗರಸಭೆ ಫೀಲ್ಡು, ಆ ಫೀಲ್ಡಲ್ಲಿ ಎಲ್ಲ ಕೂತ್ಕೊಂಡು ಆಮೇಲೆ ಅಲ್ಲಿಗೆ ಫೋನ್ ಮಾಡಿ ಕರ್ಸ್ಕೊತಾರೆ ಸರ್. ಮಹಿಳೆಯರನ್ನ ಕರ್ಸ್ಕೊತಾರೆ ರಾತ್ರಿ ಹೊತ್ತು. ಅಲ್ಲಿ ನೋಡಿ ಎಷ್ಟೋ ಸಂಸಾರಗಳು ಡೈವರ್ಸ್ ಆಗಿ ಹೋಗಿದ್ದಾವೆ. ಈಗ ಅವ್ರು ಗಂಡದಿರು ಇರ್ತಾರೆ, ಸಂಘದಲ್ಲಿ ನಡೆಯುವಂತೂ ಗಂಡದಿರು ಗೊತ್ತಾಗೋದಿಲ್ಲ, ಅವ್ರ ಯಜಮಾನಗಳಿಗೆ ಗೊತ್ತಾಗೋದಿಲ್ಲ. ನೈಟಲ್ಲಿ ಫೋನ್ ಮಾಡ್ತಾನೆ ಅವನು, ಸಾಲ ಕಟ್ಟು, ಇಲ್ಲ ಬೇರೆ ಬೇರೆ ವಿಚಾರಕ್ಕೆ ಬಾ ನೀನು, ಇಲ್ಲ ನಾನು ಹೇಳ್ದಂಗೆ ಕೇಳಬೇಕು, ಇಲ್ಲಿಗೆ ಬಾ, ಕನಕಪುರ ಬಾ, ಅಲ್ಬಾ ಇಲ್ಬಾ. ಏನಿದೆ ದೌರ್ಜನ್ಯ ಇದು? ಮಾನಸಿಕವಾಗಿ ಕಿರುಕುಳ ಕೊಟ್ಟು ಜನರನ್ನ ಸಾಯಿಸಲಿಕ್ಕೆ ಮೈಕ್ರೋ ಫೈನಾನ್ಸ್ ಕೊಲೆ ಧೈರ್ಯ ಬಂದು ಹೇಳ್ಕೊಂಡಿಲ್ಲ. ಅತ್ಯಾಚಾರ ಪ್ರಕರಣಗಳಾಗಿದ್ದಾವೆ, ಧೈರ್ಯ ಬಂದು ಹೇಳ್ಕೊಂಡಿಲ್ಲ. ಇವೆಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು. ಇಂಥ ಮೈಕ್ರೋ ಫೈನಾನ್ಸ್ಗಳನ್ನು ಮುಚ್ಚಿಸಬೇಕು. ಮತ್ತು ಧರ್ಮಸ್ಥಳ ಅಂತೇಳಿ ಒಂದು ಸಂಘ ಇದೆ. ಅದೆಂಥ ಅಗಲದರೋಡೆ ಧರ್ಮಸ್ಥಳದ ಒಂದು ದೈವ ಶಕ್ತಿ ಇರ್ತಕ್ಕಂಥ ಮಂಜುನಾಥ ಸ್ವಾಮಿ ಹೆಸರಿಟ್ಕೊಂಡಿರ್ತಕ್ಕಂಥ ಸಂಘದಲ್ಲಿ ಎಂತಾನೇ ಬ್ಲಾಕ್ ಮೇಲ್, ದೇವರ ಹೆಸರಲ್ಲಿ ಬ್ಲಾಕ್ ಮೇಲು. ಈ ಧರ್ಮಸ್ಥಳ ಸಂಘ ಇದೆಯಲ್ಲ, ಬಹಳ ಜನರನ್ನ ರಕ್ತ ಇರ್ತಾ ಇದೆ. ಎಷ್ಟು ಪರ್ಸೆಂಟ್ ಬಡ್ಡಿ? ದಯವಿಟ್ಟು ಇಂಥ ಫೈನಾನ್ಸ್ಗಳನ್ನ ಕೂಡಲೇ ಮುಚ್ಚಿಸ್ಬೇಕು. ನಮ್ಮ ಕನಕಪುರ ತಾಲೂಕಿಗೆ, ಆರೋಳಿ ತಾಲೂಕು, ನಮ್ಮ ಜಿಲ್ಲೆ ಬೇಡ. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಈ ಥರದ ಫೈನಾನ್ಸ್ಗಳು ಬೇಡ. ಆಮೇಲೆ ಆ ಮಹಿಳೆಯರು ಬಂದು ಕೂತ್ಕೊಂಡ್ರೆ ಒಂದು ದಿವಸ ಒಂದು ಕೂಲಿಗೆ ಹೋಗಂಗೆ ಇಲ್ಲ ಸರ್. ಸಂಘ ಇದೆ ಅಂತ ಹೇಳಿದ್ರೆ ಶಿಸ್ತಾಗಿ ಬಂದು ಅವ್ರ ಮುಂದೆ ಕೂತ್ಕೋಬೇಕು ಸರ್. ಅವ್ರು ಹೇಳ್ದಂಗೆ ಕೇಳಬೇಕು ಸರ್. ಅವ್ರಿಗೆ ಕಾಫಿ, ಟೀ, ಜ್ಯೂಸ್ ಎಲ್ಲ ಕೊಡಿಸ್ಬೇಕು. ನೋಡ್ಬೇಕು ಮನೆ ಒಳಗಡೆ ಹೆಂಗ್ ಹೋಗ್ತಾರೆ ನೋಡ್ಬೇಕು ಅವರು ಸಿಬ್ಬಂದಿಗಳು. ಯಾರಾದರೂ ಹೆಂಗಸರುಗಳೇ ಒಬ್ಬೊಬ್ಬರೇ ಇರ್ತಾರೆ ಸರ್. ಯಾಕೆ ಹೋಗ್ತೀರಿ ನೀವು? RBI ಹೇಳಿದೆಯಾ ನಿಮಗೆ ರೂಲ್ಸ್ ಹೇಳಿದೆಯಾ? ನಿಮ್ಮೆಲ್ಲರಿಗೂ ಕೂಡ RBI ರೂಲ್ಸ್ನ ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ ಸರ್. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಸ್ನೇಹಿತರು ಸ್ವಾಮಿಯವ್ರು ನನಗೆ ಬೆಳಗ್ಗೆ ಕಳಿಸ್ಕೊಟ್ಟಿದ್ದಾರೆ. ಆ ನಿಯಮಾನುಸಾರ ಏನಿದೆ ಅಂತೇಳಿ ಅಂತ ನಿಮಗೆಲ್ಲ ವಾಟ್ಸಪ್ಪಲ್ಲಿ ತುಂಬ ಪೇಜ್ ಇದೆ. ಅದು ಇಲ್ಲ ಪ್ರಿಂಟೌಟ್ ಹಚ್ತಿದೆ, ನಾನು ತುಂಬ ಪೇಜ್ಗಳಿದೆ. ದಯವಿಟ್ಟು ನೀವೆಲ್ಲರೂ ಕೂಡ ಅದನ್ನು ನೋಡಿ. ಆ ರೂಲ್ಸಲ್ಲಿ ಯಾರೂ ಕೂಡ ಫಾಲೋ ಅಪ್ ಮಾಡ್ತಾ ಇಲ್ಲ. ಇದು ರೈತ ಆತ್ಮಹತ್ಯೆ ಮಾಡಿಕೊಂಡಂಥ ಚೋಳಮಂಡಲಂ ಫೈನಾನ್ಸ್ ವಿರುದ್ಧ ಶೀಘ್ರವೇ ತನಿಖೆ ಆಗಬೇಕು. ಅವ್ರನ್ನ ಬಂಧಿಸಬೇಕು. ಅವ್ರಿಗೆ 50 ಲಕ್ಷ ಪರಿಹಾರ ಕೊಡಬೇಕು ಕುಟುಂಬಕ್ಕೆ. ಮತ್ತು ಈ ರೀತಿ ಮರುಕಳಿಸಿದಂತೆ ಈ ಎಲ್ಲ ಫೈನಾನ್ಸ್ಗಳು, ಈ ಧರ್ಮಸ್ಥಳ ಒಂದೇ ಅಂತಲ್ಲ, ಧರ್ಮಸ್ಥಳದ ಜೊತೆಗೆ ಇನ್ನೂ ಹಲವಾರು ಹೆಸರುಗಳಲ್ಲಿ ಆ ಹೆಸರುಗಳನ್ನ ನಾವು ಯಾರು ಕೇಳಲೇ ಇಲ್ಲ ಸರ್. ಅವ್ರು ನೋಡಬೇಕು, ಲ್ಯಾಪ್ಟಾಪಲ್ಲಿ ಅವರೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಅದೇನು ಸರ್ಕಾರದಿಂದ ಮಾನ್ಯತೆ ಪಡೆದಿರೋದೇ ಇಲ್ಲ. ಯಾವನೋ ಒಬ್ಬನ ಹತ್ರ ಒಂದು 2 ಕೋಟಿ 3 ಕೋಟಿ 4 ಕೋಟಿ ದುಡ್ಡು ಇರ್ತದೆ. ಒಂದು 4 ಜನ ಸಿಬ್ಬಂದಿಗಳನ್ನ ಈ ಥರ ಇಟ್ಕೊತಾನೆ, ಸಂಬಳ ಕೊಟ್ಟು ಒಂದು ಲ್ಯಾಪ್ಟಾಪ್ ಕೊಡ್ತಾನೆ, ಒಂದು ಫೇಕ್ ಡಾಕ್ಯುಮೆಂಟ್ನ ಎಲ್ಲ ರೆಡಿ ಮಾಡ್ತಾನೆ. ಹೋಗಿ ಮನೆ ಹತ್ರ ಗುಂಡಾಗುರ್ತಿ ಮಾಡಿ ಅವ್ರಿಗೆ ಭಯ ಬೆಳೆಸಿ ವಸೂಲು ಮಾಡಿಕೊಂಡು ಬ್ಲ್ಯಾಕ್ನ ವೈಟ್ ಮಾಡ್ಕೊಳ್ಳಿಕ್ಕೆ ಮಾಡ್ತಿರ್ತಕ್ಕಂಥ ಈ ದಂಧೆ ವಿರುದ್ಧ ಏನು SIT ತನಿಖೆ ಯಾವತ್ತೂ ಮಾಡ್ತದೆ ಸರ್ಕಾರ, CBI ತನಿಖೆ ಯಾವತ್ತೂ ಮಾಡ್ತದೆ. ಕೂಡಲೇ ಇಂಥ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ SIT ತನಿಖೆ ಮತ್ತು CID ತನಿಖೆ, ನಿಮ್ಮ CBI ತನಿಖೆಗಳು ಆಗಬೇಕು. ಇಂಥವನ್ನು ಮುಚ್ಚಿಸೋದ್ರ ಮೂಲಕ ನಿಜವಾದಂಥ ಬ್ಯಾಂಕ್ಗಳಿಗೆ ಸಹಕಾರ ಕೊಡೋಣ. ನಾವೆಲ್ಲರೂ ಕೂಡ ಸಹಕಾರ ಕೊಡೋಣ. ಯಾಕೆಂದರೆ ಸಾಲ ಬೇಕು ಜನರಿಗೆ. ಸಾಲ ಇಲ್ಲದೆ ಯಾರೂ ಕೂಡ ಜೋಬಲ್ಲಿ ಇಟ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಸಾಲ ಬೇಕೇ ಬೇಕು. ಆಮೇಲೆ ಈ ಗುಂಪು
ಗುಂಪುಗಳ ಸಾಲದಲ್ಲಿ 40,000 50,000 ಕೊಟ್ಕೊಂಡು 2,000 ಇನ್ಶೂರೆನ್ಸ್ ಅಂತ ಇಟ್ಕೋತಾರೆ ಸರ್. ಇನ್ನೊಂದು ಮಾಫಿಯಾ ಇನ್ಶೂರೆನ್ಸ್ ಅಂತ ಇಟ್ಕೋತಾರೆ. ಯಾವ ಇನ್ಶೂರೆನ್ಸು ಮಾಡಿಸ್ತೀರಿ? ಇವ್ರ ಸಾಲ ಒಂದು ಗುಂಪು ಸಾಲ ನಿಮಗೆ ಒಂದು 6 ತಿಂಗಳಲ್ಲೇ ತೀರೋಯ್ತದೆ ಸರ್. ಇನ್ಶೂರೆನ್ಸ್ ವ್ಯಾಪ್ತಿ ಇರೋದು ಒಂದು 4 ವರ್ಷದಿಂದ 5 ವರ್ಷ ವ್ಯಾಪ್ತಿ ಇರ್ತದೆ. ನಿಮ್ಗೆ 2,000 ಬರೀ 6 ತಿಂಗಳಿಗೆ ತೀರೋಯ್ತಾ? ಇದಲ್ಲ. ಇವರು ಯಾರು ಬ್ಯಾಂಕ್ನ ಅಧಿಕಾರಿಗಳು ಸಿಬ್ಬಂದಿಗಳು ಇವರೆಲ್ಲ ಸೇರ್ಕೊಂಡು ಇನ್ಶೂರೆನ್ಸ್ 2,000, ಪ್ರೊಸೆಸಿಂಗ್ ಫೀಸ್ ಅಂತೇಳಿ 1,000 2,000 ಇದೆಲ್ಲವನ್ನು ಮಾಫಿಯಾ ಇದು ದಂಧೆ ನಡೆಸ್ತಾ ಇದ್ದಾರೆ. ಕೂಡಲೇ ಇಂಥವ್ರ ವಿರುದ್ಧ ಸೂಕ್ತವಾದಂಥ ಕ್ರಮ ಆಗಬೇಕು. ಸರ್ಕಾರಕ್ಕೆ ಸಹಕಾರ ಇಲಾಖೆ ಸಹಕಾರ ಸಚಿವರು ಅದು ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ, ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲ ಇನ್ಶೂರೆನ್ಸ್ ಕೊಡ್ತಾರೆ, ಯಾವಾಗ ಕೊಡ್ತಾರೆ? 6 ತಿಂಗಳು ಒಂದೊಂದ್ಸರಿ 2,000 ಹಾಕಿಸ್ಕೊತೀರಿ. ಈಗ ಸಂಘ ಸಾಲ ತಗೊಂಡಾಗ 2,000 ಅವ್ರ ಹತ್ರ ನೀವು 1,500 2,000 ತಗೊಂಡ್ರೆ ಅದೇ 4 ವರ್ಷ ಆಕ್ಟಿವಲ್ ಇರ್ತದೆ. ನೀವು 6 ತಿಂಗಳು ಈ ಸಂಘ ಸಾಲ ತಿಂದ ತಕ್ಷಣ ಇನ್ನೊಂದು ಸಾಲ ಕೊಟ್ಟರೆ ಸಾಕು, ಅದರಲ್ಲೇ 2,000 ಇರ್ತದೆ. ಇದು ದಂಧೆ, ಇದು ವಸೂಲಾತಿ. ಆ ನಿಟ್ಟಿನಲ್ಲಿ ಇವತ್ತೇನು ಈ ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತು ಗುಂಪು ಸಾಲಗಳ ಹಾವಳಿಗಳು ದೌರ್ಜನ್ಯಗಳನ್ನು ನಿಲ್ಲಿಸಲಿಕ್ಕೆ ನಮ್ಮ ಪ್ರಗತಿಪರ ಸಂಘಟನೆಗಳು ಹೋರಾಟಗಳನ್ನು ಎತ್ಕೋಬೇಕು ಅಂತ ನಾವೆಲ್ಲ ಚರ್ಚೆ ಮಾಡಿ ನಿರಂತರವಾಗಿ ತಗೋತೀವಿ. ಇಲ್ಲಿಗೆ ನಿಲ್ಲಿಸೋದಿಲ್ಲ. ಏನು ಸರ್ಕಾರ ಈಗ ಸರ್ಕಾರಕ್ಕೆ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತಕ್ಕೆ 1 ವಾರ 15 ದಿವಸ ಗಡುವು ಕೊಡ್ತೀವಿ. ಇಲ್ಲಾಂದರೆ ಒಂದು ಬೃಹತ್ತಾದಂಥ ಹೋರಾಟವನ್ನು ತಾಲೂಕು ಕಚೇರಿ ಮುಂಭಾಗ ಹಾಕೋತೀವಿ. 3-4 ದಿವಸ ಈ ಬ್ಯಾಂಕಿಗೆ, ಯಾವುದು ಬ್ಯಾಂಕ್ ಅಲ್ಲ, ಅದು ಮೈಕ್ರೋ ಫೈನಾನ್ಸ್ ಏನಿದೆ ಚೋಳಮಂಡಲಂ ಅಂತೇಳಿ ಆ ಸಂಸ್ಥೆ ಆ ಕುಟುಂಬಕ್ಕೆ ಪರಿಹಾರ ಕೊಡಲಿಲ್ಲ ಅಂತಂತ ಹೇಳಿದ್ರೆ ಇನ್ನೊಂದು 3-4 ದಿವಸ ಗಡುವು ಕೊಟ್ಟು ನಾವು ಆ ಕಚೇರಿಯ ಬೀಗ ಹಾಕಿ ಅಲ್ಲೇ ಪ್ರತಿಭಟನೆಯನ್ನು ಕೂತ್ಕೊಳ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಮಾಧ್ಯಮಗಳು ಕೊಡ್ತಾ ಇದ್ದೀವಿ. ಇನ್ನು ಏನಾದರೂ ಕೇಳೋದು ನಿಯಮಾವಳಿಗಳ ಪ್ರಕಾರ ನೆಗೋಷಿಯಬಲ್ ಆಗುತ್ತೆ ಅಂತ ಇದೆ. ಅದು ಸಾಲಗಾರರ ಒಂದು ನೆರವಿಗೆ ಇರುವಂಥದ್ದು. ಹೌದು, 4% ನಿಗದಿ ಮಾಡಿರ್ತದೆ RBI. ಯಾರಾದರೂ ಸಾಲ ಕಟ್ಟಕ್ಕಾಗ್ದೇನೆ ನಿಮ್ಗೆ ಯಾರಿಗೆ ಬ್ಯಾಂಕ್ನ ಮೈಕ್ರೋ ಫೈನಾನ್ಸ್ನವ್ರಿಗೆ 4% ಸರ್ಕಾರನೇ ಕೊಡ್ತದೆ. 4% ದುಡ್ಡೆಲ್ಲ 4% ದುಡ್ಡನ್ನು ಯಾಕೆ ಇಟ್ಟಿರ್ತದೆ? 4% ಯಾಕೆ ಬಿಟ್ಟು ಕೊಡ್ತದೆ ಇವರಿಗೆ ಬ್ಯಾಂಕ್ಗಳಿಗೆ ಇವರಿಗೆಲ್ಲ ಅಂತಂದರೆ ಪಾಪ ಯಾರೋ ಸಂಕಷ್ಟದಿಂದನೋ ಏನೋ ಮಾಡಿಕೆ ತಗೊಂಡಂಥ ಸಾಲ ತಗೊಂಡು ಕಟ್ಟಕ್ಕಾಗಲಿಲ್ಲ ಅಂತಂದಲ್ಲಿ ಅಂಥ ಸಂದರ್ಭದಲ್ಲಿ ನೆರವು ಬರಬೇಕು ಅಂತಂದೇಳಿ 4%. ಅಂಥ 4% ಬಿಟ್ಟು ತಗೋತಿರ್ತಾರೆ ಇವರೆಲ್ಲ. ಯಾವುದೇ ರೈತರು ಕೊಡೋದಿಲ್ಲ, ಯಾರೇ ಮಹಿಳೆಯರು ಕೊಡೋದಿಲ್ಲ ಸರ್, ಯಾರಿಗೂ ಕೊಟ್ಟಿಲ್ಲ ಸರ್. ಇವ್ರಿಗೂ ನೆಗೋಷಿಯಬಲ್ ಸೆಟಲ್ಮೆಂಟ್ ಅಂತ ಯಾರು ಮಾಡಿದ್ದಾರೆ ತೋರಿಸಿ. ಅದನ್ನು ಮಾತ್ರ ಸರ್ಕಾರದಿಂದ ಬರ್ತಕ್ಕಂಥ 4% ದುಡ್ಡನ್ನು ಅವ್ರು ತಗೊಂಡ್ಬಿಟ್ಟಿರ್ತಾರೆ. ಇದು ಕೂಡ ಒಂದು ದಂಧನೆ. ಸೀಸಿಂಗ್ ಕಂಪ್ನಿಗಳು ಅಂದರೆ ಯಾವ ಒಂದು ಏಜೆನ್ಸಿಗಳ ಮುಖಾಂತರ ಬರೀ ರೌಡಿಗಳು ಇರುವಂಥವ್ರು, ಸ್ವಲ್ಪ ದರ್ಪ ತೋರಿಸುವಂಥವ್ರು, ಸ್ವಲ್ಪ ಗಡ್ಸಾಗಿರುವಂಥವ್ರು ಸೀಸಿಂಗ್ ಗುಂಪುಗಳು ಬಂದಿವೆ ಹೊಸದಾಗಿಲ್ಲ. ಈಗ ಇಲ್ಲಿ ಇದ್ರ ಹತ್ರ ಒಂದು ಗುಂಪು ಇರ್ತದೆ, ಅಯ್ಯಪ್ಪ ಸ್ವಾಮಿ ಸ್ಟಾಪ್ ಇರೋದ ಒಂದು ಗುಂಪು, ಇನ್ನೊಂದು ಗುಂಪು ಇದು ಹೌಸಿಂಗ್ ಬೋರ್ಡ್ ಅಂತ. ಈ ರೀತಿ ಅವೆಲ್ಲ ಅನಧಿಕೃತ. ಆಮೇಲೆ ಸೀಸಿಂಗು ಕೂಡ ತನ್ನದೇ ಆದ ಒಂದು ನೀತಿ ನಿಯಮಗಳಿವೆ ಸರ್. ಇದು ಕೋರ್ಟಿನ ಆರ್ಡರ್ ಸೀಸಿಂಗ್ ಮಾಡೋಂಗಿಲ್ಲ. ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಮೊದಲೇ ಸೀಸಿಂಗ್ ವಿಚಾರದಲ್ಲಿ ಮೊದಲೇ ಡಾಕ್ಯುಮೆಂಟ್ಸ್ಗಳೆಲ್ಲ ಡಾಕ್ಯುಮೆಂಟ್ಸ್ 100 ಸಿಗ್ನೇಚರ್ ತೊಗೊಂಡಿರ್ತಾರೆ. ಆದರೆ ಸೈನ್ ಮಾಡೋದು ಏನು ಮಾಡಿದ್ದೀವಿ ಏನಕ್ಕೆ ಮಾಡಿದ್ದೀವಿ ಅಂತ ಗೊತ್ತಿಲ್ಲ. ನಮ್ಮ ಸ್ನೇಹಿತರು ಹೇಳಿದಂಗೆ ಪ್ರಾದೇಶಿಕ ಭಾಷೆಯಲ್ಲಿ ಬರೆದಿರಲ್ಲ, ಎಲ್ಲ ಇಂಗ್ಲೀಷಲ್ಲಿ ಬರೆದಿರ್ತದೆ, ಗೊತ್ತಿಲ್ಲ. ಸೈನ್ ಮಾಡಿ ಕಡೆ ಮಾಡಿರ್ತಾರೆ. ಅವ್ರೇನು ಮಾಡ್ತಾರೆ, ನಾನೇ ಸ್ವತಃ ಗಾಡಿನ ನಿಮಗೆ ಸರೆಂಡರ್ ಮಾಡ್ತಿದ್ದೀನಿ ಅನ್ನೋ ಒಂದು ಸದ್ಯಕ್ಕೆ ಸರ್ಟಿಫಿಕೇಟ್ ಸೈನ್ ಮಾಡಿಸ್ಕೊಂಡಿರ್ತಾರೆ. ಆ ಸೈನ್ ಮಾಡಿಸ್ಕೊಂಡಿರೋ ವಿಚಾರದಲ್ಲಿ ಇವ್ರೇನು ಮಾಡ್ತಾರೆ, ಅದನ್ನು ಈ ರೀತಿ ದುರುಪಯೋಗ ಪಡಿಸ್ಕೊಳ್ತಾರೆ. 1 ಕಂತು 2 ಕಂತು ಆದಮೇಲೆ 3ನೇ ಕಂತು ಕಟ್ಟಲಿಲ್ಲ ಅಂದರೆ ಕಷ್ಟಗಳು ಬೇಕಾದಷ್ಟು ಇರ್ತವೆ. ಅಂಥದ್ರಲ್ಲಿ 1-2 ತಿಂಗಳು ಕಷ್ಟ ಆಯಿತು ಅಂದ ತಕ್ಷಣ ಗಾಡಿ ಸೀಸಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. RBI ರೂಲ್ಸ್ ಇದೆ, 3 ತಿಂಗಳು ಇರಬೇಕು, ಆಮೇಲೆ ಅವ್ರು ನೋಟಿಸ್ ಇಶ್ಯೂ ಮಾಡಬೇಕು, ಆಮೇಲೆ ಕೋರ್ಟ್ ಹೋಗ್ಬೇಕು. 1 ತಿಂಗಳು ಕಟ್ಟಲಿಲ್ಲ ಅಂದ ತಕ್ಷಣ ಕೋರ್ಟ್ ಹೋಗ್ತಾರೆ. ಸೀಸ್ ಮಾಡಿದಾಗ ಏನು ಮಾಡ್ತಾರೆ, ಸ್ಟೇಷನ್ಗೆ ಅವರೇ ಸ್ವತಃ ಬಂದು ಸರೆಂಡರ್ ಮಾಡಿದ್ದಾರೆ ಅಂತ ಒಂದು ಸರೆಂಡರ್ ಕಾಪಿ ಕೊಡ್ತಾರೆ. ಈ ರೀತಿ ದಂಧೆ ಥರ ನಡ್ಕೊಂಡೋಗ್ತದೆ. ಇದು ಫಸ್ಟ್ ಇರಬೇಕು. ಈ ಜೊತೆಗೆ RBI ರಿಕವರಿಗೇನೆ ಒಂದು ಟೈಮ್ ಇದು ಮಾಡಿದೆ, ಸ್ಪೆಂಡ್ ಮಾಡಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ಮಾತ್ರ ರಿಕವರಿಗೆ ಹೋಗಬೇಕು. ಹಂಗಲ್ಲ, ಬೆಳಗ್ಗೆ 5 ಗಂಟೆಗೆ ಹೋಗ್ತಾರೆ, ರಾತ್ರಿ 9 ಗಂಟೆಗೆ ಹೋಗ್ತಾರೆ. ಫಸ್ಟ್ ಇದು ತಪ್ಪಬೇಕು. ಈ ಟೈಮ್ ಬಿಟ್ಟು ಬೇರೆ ಟೈಮ್ ಹೋದ್ರೆ ಅಂಥ ಸಂದರ್ಭದಲ್ಲಿ ಅಂಥ ವ್ಯಕ್ತಿ ಹೋದಂತ ಮೇಲೆ ಅವ್ರ ಮೇಲೆ FIR ಆಗಬೇಕು, ಕೇಸ್ ಆಗಬೇಕು. ಅದು ಕಟ್ಟುನಿಟ್ಟಿನಿಂದ ಆದರೆ ಇದೆಲ್ಲ ಕೆಲವೆಲ್ಲರೂ ಪೆಟ್ರೋಲ್ ಆಗುತ್ತೆ. ಸರ್ ಮಲಗಿರ್ತಾರೆ, ಹೋಗಿ ಬಾಗಿಲು ತಡ್ತಾರೆ ಸರ್, ಸಾಲ ಕೊಟ್ಟರು. ಅವ್ರ 10ರಿಂದ 5 ಅಂತ RBI ರೂಲ್ಸ್ ಇರೋದು. ಆಫೀಸ್ ಅವರಲ್ಲಿ ಏನಿದೆ ಆ ರೂಲ್ಸ್ ಇರೋದು. ಹಂಗಲ್ಲ, 5 ಗಂಟೆ ಅವ್ರಿಗೆ ಹೆಂಗೆ ಬೇಕು, ರಾತ್ರಿ 7 ಗಂಟೆಗೆ ಹೋಗಿ ಬಾಗಿಲು ತರ್ತಾರೆ. ಎಷ್ಟೋ ಕುಟುಂಬಗಳು ಬೀದಿಗೆ ಬಂದ್ಬಿಟ್ಟವೆ ಸರ್, ನಡೆದು ಬಿಟ್ಬಿಟ್ಟವ್ರೆ 5 ಗಂಟೆಗೆ ರೋಗಿ ಹೋಗಿ. ಕೊಟ್ಟಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯ
ಒಂದು ಅವಕಾಶ ಏನು ಸಾಲದ ಮೂಲಕ ಅವರು ಒಂದು ಉದ್ಯೋಗ ಕಂಡುಕೊಳ್ಬೇಕು, ಆ ಉದ್ಯೋಗ ಮಾಡಿಕೊಂಡು ಅದ್ರ ಮೂಲಕನೇ ಅವರು ಸಾಲನ ತೀರಿಸುವಂಥ ಒಂದು ಶಕ್ತಿ ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮೈಕ್ರೋ ಫೈನಾನ್ಸ್ಗಳು ಉಟ್ಕೊಂಡಿರುವಂಥದ್ದು. ಆದರೆ ಇವತ್ತೂ ಕೂಡ ಮೈಕ್ರೋ ಫೈನಾನ್ಸ್ಗಳು ಅವರು ಸಾಲವನ್ನು ಬರಿಬೇಕಾದ್ರೆ ಏನಕ್ಕೆ ನಿಮಗೆ ಪಶುಪಾಲನೆಗ, ಕುರಿಗ, ಮತ್ತು ಏನಾದರೂ ಕರಕುಶಲ ಉದ್ಯಮಕ್ಕ ಅಂತ ಹೇಳ್ಕೊಂಡು ಅದನ್ನೇ ಬರ್ಕೊಳ್ತಾರೆ. ಆದರೆ ಅವರು ಮೂಲ ಉದ್ದೇಶಗಳಿಗೋಸ್ಕರ ಕೊಡೋದೇ ಇಲ್ಲ, ಅದನ್ನು ಅವರು ಪರಿಶೀಲನೆ ಕೂಡ ಮಾಡ್ಕೋಬೇಕಾಗುತ್ತೆ. ಮತ್ತು ಅವರು ಅದಕ್ಕೆ ಬಳಸ್ಕೊಳ್ದೆ ಬೇರೆ ಬಳಸ್ಕೊಂಡಿದ್ರೆ ಅವ್ರ ಸಾಲವನ್ನು ಅವರು ವಾಪಸ್ ತಗೊಳ್ಬೇಕು, ಮತ್ತು ಅವರು ಅಂಥ ಉದ್ದೇಶಗಳಿಗೆ ಬಳಸ್ಕೊಳ್ದಂಗೆ ನೋಡ್ಕೊಳ್ಬೇಕಾಗುತ್ತೆ. ಇದ್ರೆ ಈ ರೀತಿ ಮೂಲ ಉದ್ದೇಶನೇ ನಡೆಸ್ಕೊಳ್ಬಾರ್ದು ಅಂತ ಹೇಳಿದ್ರೆ ಮೈಕ್ರೋ ಫೈನಾನ್ಸ್ಗಳು ಒಂದು ಆರ್ಥಿಕ ಪುನಶ್ಚೇತನ ಕಾರ್ಯಕ್ರಮ ಆಗುತ್ತೆ. ಅದು ಅದರಿಂದ ಸಾಲ ಕಟ್ಟುವಂಥ ಒಂದು ಚೈತನ್ಯ ಕೂಡ ಮಹಿಳೆಯರಿಗೆ ಬರುತ್ತೆ. ಆದರೆ ಇಲ್ಲಿ ಮೂಲ ಉದ್ದೇಶ ಬಿಟ್ಟು ಕಪ್ಪು ಹಣನ ಬಿಳಿ ಹಣವಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಅಗತ್ಯಕ್ಕಿಂತ ಮಿತಿಮೀರಿದ ಸಾಲಗಳನ್ನು ಕೊಡ್ತಾ ಇದೆ. ಮಿತಿಮೀರಿದ ಸಾಲವನ್ನು ಕೊಡೋದಕ್ಕೆ ಮೈಕ್ರೋ ಫೈನಾನ್ಸ್ಗಳಿಗೆ ಅವಕಾಶ ಇಲ್ಲ. ಆದರೂ ಕೂಡ ಅವರು ತೋರಿಸುವಂಥ ಲೆಕ್ಕನೇ ಬೇರೆ, ಆದರೆ ಇಲ್ಲಿ ಕೊಡುವಂಥ ಲೆಕ್ಕನೇ ಬೇರೆ. ಒಂದು ಸಾರಿ ಪ್ರಶಾಂತ್ ಕೆಲಸಗಾರಗಳಿಗೆ ಒತ್ತಡ ಹಾಕ್ತಾರೆ, ನೀನು ಇಷ್ಟು ಗುಂಪು ಮಾಡಲೇಬೇಕು, ಟಾರ್ಗೆಟ್ ಕೊಡ್ತಾರೆ ಅವ್ರಿಗೆ. ಏನಂತ ಇಷ್ಟು ಜನಕ್ಕೆ ಸಾಲ ಕೊಡಬೇಕು, ನೀವು ಇಷ್ಟು ವಸೂಲಿ ಮಾಡಬೇಕು ಅಂತ ಕೊಟ್ಟಿರ್ತಾರೆ ಟಾರ್ಗೆಟು. ಇವರ ಒತ್ತಡಕ್ಕೆ ಏನು ಮಾಡ್ತಾರೆ, ಅವ್ರಿಗೆ ಈ ರೀತಿ ಕೆಲಸಗಳು ಮಾಡ್ತಾರೆ. ಫಸ್ಟ್ ಇದನ್ನ ನಾವು ಸರಿಪಡಿಸಿದ್ರೆ ಇದೆಲ್ಲ ಒಂದು ಸಹಕಾರ ಇಲಾಖೆ ಏನೂ ಕೇಳ್ತಾ ಇಲ್ಲ. ಇಂಥ ಅಕ್ರಮ ದಂಧೆ ಮಾಡ್ತಕ್ಕಂಥ ಮೈಕ್ರೋ ಫೈನಾನ್ಸ್ಗಳನ್ನ ಬಿಟ್ಬಿಟ್ಟು ಎಲ್ಲೋ ಬ್ಲಾಕ್ ಮನಿ, ನನ್ನ ಒಂದು ಅನುಮಾನ, ರಾಜಕಾರಣಿಗಳಿಗೆ ದುಡ್ಡೇ ಇರ್ಬೋದ್ರೆ ಅವರ ಬ್ಲಾಕ್ ಮನಿಯೆಲ್ಲ ವೈಟ್ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ಏಜೆಂಟ್ ಸಂಸ್ಥೆಗಳನ್ನು ಬಿಟ್ಟು ಈ ರೀತಿ ಮಾಡ್ತಿರ್ತಕ್ಕಂಥದ್ದು. ನೀವು ಯಾರೇ ಆಗಲಿ, ನಾನು ಸಾರ್ವಜನಿಕರಿಗೆ ನಿಮ್ಮ ಮೂಲಕ ನಾನು ಕೇಳ್ತೀನಿ, ಕೇಳಬೇಕು. ನೀವು ಯಾವ ಫೈನಾನ್ಸ್ RBI ರೂಲ್ಸ್ ಅಡಿಯಲ್ಲಿದ್ದೀರಾ, ಏನೇನು ನೀವು ಮಾಡ್ತಿದ್ದೀರಾ ನೋಡ್ಬಿಟ್ಟು ಸಾಲ ತಗೋಬೇಕೆ ಹೊರತು ನಮ್ಮ ರೈತರು ಕೂಡ ನಮ್ಮ ಸಾರ್ವಜನಿಕರಿಗೂ ಕೂಡ ದಯವಿಟ್ಟು ಅವ್ರು ಯಾರೋ ಸಾಲ ಕೊಡ್ತಾನೆ ಬಂದು ಅಂತಂದ್ರೆ ನಾವು ದುಡ್ಡು ಜನವರಗಳೆಲ್ಲ ನಿಮ್ಮ ಕೈ ಕೊಟ್ಬಿಟ್ಟು ಸಾಲ ಕೊಟ್ಬಿಟ್ರೆ ದುಡ್ಡು ಕೊಟ್ಬಿಟ್ರೆ ಸಾಕು ಅಂತಕ್ಕಂಥದ್ದು ನಮ್ಮ ಪ್ರಜ್ಞೆ ಮೂಡಬೇಕು. ನಮ್ಮ ಸಾರ್ವಜನಿಕರಲ್ಲೂ ಕೂಡ ಸಾಲ ತಗೋಬೇಕಾದ್ರೆ ಇದು RBI ನಡಿನಲ್ಲಿ ಇದೆಯಾ, ಲೀಗಲ್ಲ ಇಲ್ಲೀಗಲ್ ಸಂಸ್ಥೆನ ನೋಡಿ ತಿಳ್ಕೊಂಡು ಯಾರು ವಿದ್ಯಾವಂತರು ನಿಮ್ಮ ಮಕ್ಕಳು ನಿಮ್ಮ ಅಕ್ಕಪಕ್ಕದವ್ರು ಇದ್ರೋ ಯಾರು ಹೇಳಿ ಮಾಡಿ, ದಯವಿಟ್ಟು ಕನ್ನಡದಲ್ಲಿ ಏನಾದ್ರು ಅಪ್ಲಿಕೇಶನ್ ಇಲ್ಲ ಅದನ್ನು ಓದಿ ತಿಳ್ಕೊಂಡು ಮಾಡಬೇಕೇ ಹೊರತು ಏನೋ ಇವತ್ತು ಸಾಲ ನನ್ನ ಒಂದೇನೋ ಒಂದು ಸಮಸ್ಯೆ ಇದೆ ಅದು ಬಗೆಹರಿಸ್ಕೋಬೇಕು, ಸಾಲ ಕೊಟ್ಟರೆ ಸಾಕು ಅಂತ ಹೇಳಿ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಎಲ್ಲ ಬ್ಯಾಂಕ್ ಡೀಟೇಲ್ಸನ್ನು ನಾವು ಕೈ ಕೊಡ್ತೀರಿ. ಎಲ್ಲೋ ಒಂದು ಕಡೆ ನಾಳೆ ದಿವಸ ನಿಮಗೆ ಭದ್ರತೆ ಇಲ್ಲ, ನಿಮಗೆ ಸಾಮಾಜಿಕ ಭದ್ರತೆ ಆರ್ಥಿಕ ಭದ್ರತೆ ಯಾವುದೂ ಕೂಡ ಇಲ್ಲ. ಇದನ್ನು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇಂಥ ಸಂಸ್ಥೆಗಳನ್ನು ಬೀಗ ಹಾಕೋದ್ರ ಮೂಲಕ ಜನರಿಗೆ ನೀವು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಕೊಡಿ, ಜನರಿಗೆ ಸಾಲನ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ತಗೊಳ್ಳಿ. ನೀವು ಹೋಗಿ ಅಲ್ಲೆಲ್ಲ RBI ನಡಿನಲ್ಲೇ ಇರ್ತದೆ, ಕಾನೂನಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಯಾಕೆ ಹೇಳಿ, ನೀವು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಒಂದು ಸಂಘದಲ್ಲಿದ್ದರೆ ಇನ್ನೊಂದು ಸಂಘದಲ್ಲಿ ಕೊಡೋರು ಅಂತಂತೇಳಿ ಇಂಥ ಮೈಕ್ರೋ ಫೈನಾನ್ಸ್ಗಳು ಹೋಗೋದು. ಅವರು ಕೂಡ ಹೆಚ್ಚಿನ ಬಡ್ಡಿಯನ್ನು 14% ಅಲ್ಲ 14%ಇಂದ ನಿಮಗೆ 32%ವರೆಗೂ ಕೂಡ ನಿಮ್ಮನ್ನು ವಸೂಲಿ ಮಾಡ್ತಾರೆ. ಬೇರೆ ಬೇರೆ ಪ್ರೊಸೆಸಿಂಗ್ ಚಾರ್ಜು, ಲೇಟ್ ಫೀಸು, ಲೇಟ್ ಪೇಮೆಂಟು ಎಲ್ಲವೂ ಆ ಮುತ್ತೂಟ್ ಫೈನಾನ್ಸು ಮೈಕ್ರೋ ಫೈನಾನ್ಸ್ ನಾವು ಹೇಳುವ ಗೋಲ್ಡ್ ಅಂಗಡಿಗಳೇ ಬಂದಿತ್ತು. ಅದು ಯಾರು ಹೇಳ್ತಾ ಇದ್ರು ಎಲ್ಲ ಗಂಡದಿರು ಬಿಡಿಸೋದಂಥದ್ದು, ತಲೆ ಕಿತ್ಕೊಳ್ಳೋ ಸಂಸ್ಥೆಗಳಂತೆ. ಯಾರು ಸಾರ್ವಜನಿಕರು ತಲಪಕ್ಷ ಅಂತ ಹೇಳ್ತಿದ್ರು, ಚಿನ್ನ ಮಾರಿ ಅಂತಂದರೆ ತಾಲಿನೂ ಮಾರ್ಕೊಳ್ಳೋದು ಅಂತ. ಇಂಥ ಸಂಸ್ಥೆಗಳೆಲ್ಲ ಏನು ಸರ್ಕಾರ ಏನು ಕಣ್ಮುಚ್ಚಿಬಿಟ್ಟಿದೆಯೋ ಗೊತ್ತಿಲ್ಲ. ನೋಡಿ, ಮಾಮೂಲಿ ಅಗ್ರಿಗೋಲ್ಡು ಇಂಥ ಸಂಸ್ಥೆಗಳು ಕೋಟ್ಯಾಂತರ ರೂಪಾಯಿ ಎತ್ಕೊಂಡು ಹೋದೋ ಜನರುಗಳಿಗೆ ರಕ್ಷಣೆ ಇಲ್ಲ. ಇಲ್ಲೊಂದು ನೋಡಿ, ರೈತರ ಸೇವಾ ಸಹಕಾರ ಸಂಘ ಮುಳುಗೋಯ್ತು, ಜನರ ದುಡ್ಡೆಲ್ಲ ಹೋಯಿತು. ಈಗ ಅರ್ಬನ್ ಬ್ಯಾಂಕ್ನು ಕೂಡ ತೂಗುಯಾಲಲ್ಲಿದೆ. ಮೊನ್ನೆ ಜನರಲ್ ಬಾಡಿಲಿ ಆ ಒಂದು ಇಂಟರ್ನಲ್ ಆಡಿಟಲ್ಲಿ 1 ವರ್ಷಕ್ಕೆ 1 ಕೋಟಿ ಚಿಲ್ಲರೆ ಅವ್ಯವಹಾರ ಆಗಿದೆ. ಈಗಾಗಲೇ 9 ಜನ ಮೇಲೆ ಮೊಕದ್ದಮೆ ಆಗಿದೆ. 9 ಜನ ಮೇಲೆ ಈಗಾಗಲೇ ಕೋರ್ಟಲ್ಲೂ ಕೂಡ ಬೇಲ್ ರಿಜೆಕ್ಟ್ ಆಗಿದೆ. 9 ಮೇಲೆ ಮಾಡಿ ಅವ್ರನ್ನಿನ್ನೂ ಕೂಡ ಬಂಧನ ಮಾಡಿಲ್ಲ. ಅರೆಸ್ಟ್ ಮಾಡ್ಬೇಕಾಗ್ತದವ್ರನ್ನ, ಅರೆಸ್ಟ್ ಮಾಡಬೇಕು. ನಮ್ಮ ತೆರಿಗೆ ದುಡ್ಡು, ನಮ್ಮ ದುಡ್ಡು ರೀ ಅದು. ನಾವು ಶೇರ್ ಹೋಲ್ಡರ್ಗಳಲ್ಲೆಲ್ಲ ನಮ್ಮ ಜನರು ಶೇರ್ ಹೋಲ್ಡರ್ಗಳು. ಈಗ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಲ್ಲೂ ಕೂಡ ನಮಗೆ ಭದ್ರತೆ ಇಲ್ಲ ಅಂತಂತೇಳಿ ಗೊತ್ತಾಗ್ತಾ ಇದೆ. ಇಂಥವಕ್ಕೆಲ್ಲ ಅವಕಾಶ ಕೊಟ್ಕೊಂಡ್ಬಂದ್ಬಿಟ್ಟು ನೀವು RBI ನಡಿನಲ್ಲಿ ಏನು ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ, ಅದನ್ನು ಮಾಡ್ತಾನೆ ಎಲ್ಲ ಥರದ. ಅಲ್ಲಿ ರಿಯಲ್ ಎಸ್ಟೇಟ್ ದಂಧೆ ನಡೀತಾ ಇದೆ ಅರ್ಬನ್ ಬ್ಯಾಂಕಲ್ಲಿ. ರಿಯಲ್ ಎಸ್ಟೇಟ್ ಮಾಫಿಯಾ ಈಗ ಅಲ್ಲಿ ದುಡ್ಡನ್ನ ತಗೊಂಡು ಎಷ್ಟೋ ರಿಯಲ್ ಎಸ್ಟೇಟ್ ಸಂಸ್ಥೆಗೆ ತಂದು ಕೊಡ್ತಾನೆ. ಅಂದರೆ ನಮಗೂ ನಿಮ್ಗೆ ಯಾಕೆ ಕೊಡೋರು ಸಾರ್ವಜನಿಕರಿಗೆ? ಆಮೇಲೆ ಮಾರ್ಟಿಗೇಜ್ ಲೋನ್ ಅಂತ ಮಾಡ್ತಾರೆ. ಯಾವುದು ಸೈಟ್ ಪರ್ಚೇಸ್ ಲೋನ್ ಅಂತ ಇಲ್ಲವೇ ಇಲ್ಲ ಅರ್ಬನ್ ಬ್ಯಾಂಕಲ್ಲಿ. ಪರ್ಚೇಸ್ ಲೋನ್ ಮಾಡಿದ್ದಾರೆ, ಅದಕ್ಕೆ ಯಾವುದಾದ್ರು ಒಂದು ಆಸ್ತಿ ಬಿಲ್ಡ್ ಮಾಡ್ಕೋಬೇಕು. ನಮ್ಮವೆಲ್ಲ ನೋಡಿ ಆಸ್ತಿ ಬಿಲ್ಡ್ ಮಾಡಿ ನಾವು ಲೋನ್ಗಳು ತೊಗೊಂಡಿದ್ದೀವಿ.
ಕೆಲವರೆಲ್ಲ ಆಸ್ತಿನ ಪ್ರಜ್ಞೆ ಮಾಡಿಲ್ಲ, ಲೋನ್ ತಗೊಂಡಿದ್ದಾರೆ. ಇವೆಲ್ಲ ಏನು ಸಹಕಾರ ಇಲಾಖೆ ಏನು ಮಾಡ್ತಿದ್ದಾರೆ? ಮತ್ತೆ ಮುಖ್ಯವಾಗಿ ಮೈಕ್ರೋ ಫೈನಾನ್ಸ್ಗಳು ಮತ್ತೆ ಖಾಸಗಿ ಫೈನಾನ್ಸ್ಗಳು ಹುಟ್ಟುಕೊಳ್ಳೋದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಸರ್ ಹೇಳಿದಂಗೆ ಸರ್ಕಾರಿ ಬ್ಯಾಂಕ್ಗಳು ಕೋಆಪರೇಟಿವ್ ಬ್ಯಾಂಕ್ಗಳೇ ಕಾರಣ ಆಗಿದೆ. ಯಾಕಂದ್ರೆ ಅವ್ರು ಯಾವತ್ತೂ ಹಣವಂತರಿಗೆ, ಹಣ ಇರೋರಿಗೆ ಸಾಲ ಕೊಡುವಂತಹದ್ದು ಒಂದು ಪರಿಪಾಠ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಒಂದಷ್ಟು ಜನ ತಗೊಂಡು ಓಡೋದಂತ ನಿರ್ದೇಶನಗಳು ಕೂಡ ಇದೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ಗಳು ಅಂತಲೂ ಕೂಡ ಇದೆ. ಅವರು ಪ್ರತಿ ಸಲ ಸಾಲಗಳನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಕಟ್ಟಡ ನವೀಕರಣ, ಕಟ್ಟಡ ದುರಸ್ತಿ, ಈ ರೀತಿ ಅವರು ಎಷ್ಟು ಸಾಲ ತೆಗೆದುಕೊಂಡ್ರು ಕೂಡ ಪದೇ ಪದೇ ಅವ್ರು ಸಾಲ ತಗೊಂಡ್ರು ಎಲ್ಲ ಸಾಲಗಳಲ್ಲೂ ಕೂಡ ಅವರು ಕಟ್ಟಡ ದುರಸ್ತಿ ಅಂತ ಹೇಳ್ಬಿಟ್ಟು ಈ ರೀತಿ ಹಣಗಳನ್ನ ಅನಧಿಕೃತವಾಗಿ ಇಟ್ಕೊಡ್ತಾ ಇದ್ದಾರೆ. ಮತ್ತೆ ಆ ಇಟ್ಕೊಂಡಂತ ಹಣವನ್ನ ಒಟ್ಟು ಅದಕ್ಕೋಸ್ಕರನೇ ಬಳಸಬೇಕು, ಆ ಉದ್ದೇಶಕ್ಕೋಸ್ಕರನೇ ಬಳಸ್ಕೊಡ್ಬೇಕು. ಆದರೆ ಅವರು ಒಂದು ಆದಾಯದ ಮೂಲ ಮಾಡಿಕೊಂಡು ಸುಳ್ಳು ಲೆಕ್ಕಗಳನ್ನು ಸೃಷ್ಟಿ ಮಾಡೋದಕ್ಕೆ ಈ ರೀತಿ ಸಾಲಗಳನ್ನು ತಗೊಳ್ಬೇಕಾದ್ರೆ ಸುಳ್ಳು ತಪ್ಪು ಮಾಹಿತಿಗಳನ್ನು ಹೇಳಿ ಅದನ್ನ ಹಿಂಪಡೆಯುವಂಥದ್ದು. ಒಂದು ಕಡೆ ಬಡ್ಡಿ ತಗೊಳ್ತಾರೆ, ಇನ್ನೊಂದು ಕಡೆ ಸರ್ವಿಸ್ ಚಾರ್ಜ್ ಅನ್ನ ತಗೊಳ್ತಾರೆ, ಮತ್ತೊಂದು ಕಡೆ ಈ ರೀತಿ ಸುಳ್ಳು ಲೆಕ್ಕಗಳನ್ನ ಹೇಳಿ ಈ ಕಟ್ಟಡ ದುರಸ್ತಿ ಇರ್ಬೋದು, ಮೇಂಟೆನೆನ್ಸ್ ಚಾರ್ಜ್ ಇರ್ಬೋದು, ಈ ರೀತಿನೂ ಕೂಡ ತಗೊಳ್ಕೊಳ್ಳುವಂಥ ಒಂದು ಪರಿಪಾಠ ಇದೆ. ಆದ್ರಿಂದ ಮೈಕ್ರೋ ಫೈನಾನ್ಸ್ಗಳ ಸಂಖ್ಯೆ ಕಡಿಮೆ ಆಗಬೇಕು, ಖಾಸಗಿ ಫೈನಾನ್ಸ್ಗಳ ದಂಧೆ ನಿಲ್ಲಬೇಕು. ಮತ್ತೆ ಸಹಕಾರಿ ಸಂಘಗಳು ಮತ್ತೆ ಅವರು ಸಾಲಗಳನ್ನ ಕೊಡಬೇಕಾದ್ರೆ ಬಡವರನ್ನು ಸಹ ಪರಿಗಣಿಸಿಕೊಂಡು ಚಿಕ್ಕ ಮಟ್ಟದಲ್ಲಿ ಅವರು ಆರ್ಥಿಕ ಚೈತನ್ಯ ಉಳ್ಳುವಂಥ ಸಾಲಗಳನ್ನು ಕೊಡಬೇಕು ಅಂತ ಕೂಡ ಆ ರೀತಿ ಕಾರ್ಯಕ್ರಮಗಳಾಯಿತು ಅಂತ ಹೇಳಿದ್ರೆ ಎಲ್ಲೋ ಈ ಮೈಕ್ರೋ ಫೈನಾನ್ಸ್ಗಳು ಬಡವರನ್ನ ಕಿತ್ತು ತಿನ್ನುವಂಥದ್ದಕ್ಕೆ ಒಂದು ಕಡಿವಾಣ ಹಾಕ್ಬೋದು ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇದರಲ್ಲಿ ಇದ್ರ ಜೊತೆಗೆ ಇದಾವಲ್ಲ ಸರ್, ಈ ಕೋಆಪರೇಟಿವ್ ಸೊಸೈಟಿಗಳಿದಾವಲ್ಲ, ಸೊಸೈಟಿ, ಈ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ ಎಲ್ಲವೂ ಕೂಡ ಒಂದು 63, 64, 65 ಎನ್ಕ್ವೈರಿ ಆಗಲೇಬೇಕು. ಇದು 63 ಅಂತ ಹೇಳಿದ್ರೆ ಅದು ಸಹಕಾರ ಇಲಾಖೆಗಳ ಆ್ಯಕ್ಟ್ನಲ್ಲಿ ಸರ್ಕಾರಿ ಆಡಿಟ್, ಸರ್ಕಾರದಿಂದ ನೇಮಕ ಮಾಡಿದಂಥ ಆಡಿಟರು ಆಡಿಟ್ ಮಾಡುವಂಥ. ಇದಾದರೆ ಇವರೆಲ್ಲ ಅವ್ಯವಹಾರಗಳು ಬರೀತಾರೆ. 63, 64, 65 ಎನ್ಕ್ವೈರಿ ಆದರೆ ಇದನ್ನು ದಯವಿಟ್ಟು ಒತ್ತಾಯ ಮಾಡಿ ಸರ್ಕಾರಕ್ಕೆ. ಸರ್ಕಾರನೇ ಅದನ್ನು ಮಾಡಿಸಿಸ್ಬೇಕು ಎಲ್ಲ. ಯಾಕೆಂದ್ರೆ ಮುಳುಗು ಹೊಂಟೋದ್ಮೇಲೆ ಅವ್ನು ಹಿಡ್ಕೊಂಬಂದು ಎಲ್ಲ ಮಾಡೋವನ ಹತ್ರ ಏನು ಮಾಡ್ಕೊಳಕ್ಕಾಗಲ್ಲ. ಈಗಾಗಲೇ ಸಂಸ್ಥೆಗಳು ಯಾವ ಮಟ್ಟದಲ್ಲಿ ಹೋಗ್ತಿದ್ದಾವೆ, ಆದಿ ತಪ್ಪಿದಾವ ಇಲ್ವಾ ಅನ್ನೋದಕ್ಕೆ ಪ್ರತಿ ವರ್ಷವೂ 63, 64, 65 ಏನು ಈ ಅಡಿನಲ್ಲಿ ಅವ್ರನ್ನ ಒಂದು ಇದನ್ನ ಆಡಿಟನ್ನು ಮಾಡಿಸಿದ್ರೆ ಖಂಡಿತವಾಗ್ಲೂ ಅಲ್ಲಿ ಲೋಪ ಆಗಿರುವಂಥದ್ದು ಸಿಕ್ಕೇ ಸಿಗುತ್ತೆ. 63 ಆದರೆ ಖಂಡಿತವಾಗ್ಲೂ ಸಿಗುತ್ತೆ. ಎಲ್ಲ ಈಗ ವಿಶ್ವೇಶ್ವರ ಬ್ಯಾಂಕು ಮತ್ತೆ ಅರ್ಬನ್ ಬ್ಯಾಂಕ್ ಈಗ ಆಮೇಲೆ ಈ ಸಹಕಾರ ಸಂಘಗಳನ್ನ 63 ಬಂದು ಅವಳಿಯನ್ನು ತಡೆಗಟ್ಟಬೇಕು ಅಂತೇಳಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಕೂಡಳಿ ಭಾಗದಲ್ಲಿ ಒಬ್ಬ ರೈತರು ಮೊನ್ನೆ ಸಾಲ ಕೊಟ್ಟು ದೌರ್ಜನ್ಯಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಟ್ಟಂಥ ಪ್ರಕರಣ, ಇನ್ನೂ ಹಲವಾರು ಈ ರೀತಿಯಾದಂಥ ಪ್ರಕರಣಗಳು ಮುಚ್ಚೋಗಿವೆ. ಮತ್ತು ಲೈಂಗಿಕ ದೌರ್ಜನ್ಯಗಳು ಕೂಡ ಹಲವಾರು ಮಹಿಳೆಯರ ಮೇಲೆ ಆಗಿರ್ತಕ್ಕಂಥ ಗುಂಪು ಸಾಲಗಳನ್ನು ಕೊಡ್ತಕ್ಕಂಥ ಈ ಏನು ಮೈಕ್ರೋ ಫೈನಾನ್ಸ್ಗಳಿದೆ, ಧರ್ಮಸ್ಥಳ ಮತ್ತು ಇನ್ನಿತರ ಸಂಸ್ಥೆಗಳ ಹೆಸರುಗಳಿದ್ದಾವೆ, ಇವರ ದೌರ್ಜನ್ಯ ಹೆಚ್ಚಾಗಿದೆ. ಕೂಡಲೇ ತಾಲೂಕಾಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇಂಥವ್ರನ್ನ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತು ಕೊರಳಿ ಹೋಬಳಿಯ ಅಲ್ಲಿ ಒಬ್ಬ ರೈತ ಏನು ಆತ್ಮಹತ್ಯೆ ಮಾಡಿಕೊಂಡ ಆ ರೈತನಿಗೆ ಅವನ ಸಾಲವನ್ನು ಮನ್ನಾ ಮಾಡಬೇಕು. ಮತ್ತು ಆ ಕುಟುಂಬಕ್ಕೆ 50 ಲಕ್ಷ ಪರಿಹಾರವನ್ನು ಚೋಳಮಂಡಲಂ ಸಂಸ್ಥೆ, ಮೈಕ್ರೋ ಫೈನಾನ್ಸ್ ಸಂಸ್ಥೆಯಲ್ಲಿ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು 3 ದಿನ ಅವ್ರು ಗಡುವು ಕೊಡ್ತೀವಿ. ಇಲ್ಲಾಂದರೆ ಆ ಸಂಸ್ಥೆಗೆ ಬೀಗ ಹಾಕಿ ಅವ್ರನ್ನ ಏನು ಬೀಗ ಹಾಕಿ ಅವ್ರನ್ನ ಸಂಸ್ಥೆಗೆ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಈಗಾಗಲೇ ಸಂಘಟನೆ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ, ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ. ಮತ್ತು ಏನು RBI ರೂಲ್ಸನ್ನು ಯಾವುದೇ ಮೈಕ್ರೋ ಫೈನಾನ್ಸ್ಗಳು ಅಳವಡಿಸ್ಕೊಂಡಿದೆ. ಏನು ಪ್ರಾದೇಶಿಕ ಭಾಷೆಯಲ್ಲೇ ಇರಬೇಕು ಅಪ್ಲಿಕೇಶನ್ಸು, ವ್ಯವಹಾರಗಳೆಲ್ಲವೂ ಕೂಡ ಆಗ್ತಿತ್ತು. ಎಲ್ಲೂ ಕೂಡ ಕನ್ನಡ ಭಾಷೆಯಲ್ಲಿ ಇರೋದಿಲ್ಲ, ಇಂಗ್ಲೀಷ್ ಮತ್ತು ಹಿಂದಿ ಬೇರೆ ಬೇರೆ ಭಾಷೆಗಳಿರ್ತದೆ. ಇದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತು ಇಂಥ ನಾಯಿ ಕುರೆಗಳಂತೆ ಏನು ತಲೆ ಎತ್ತಿರ್ತಕ್ಕಂಥ ರಾಮನಗರ ಜಿಲ್ಲೆಯಲ್ಲಿ, ಅದರಲ್ಲೂ ಯಥೇಚ್ಛವಾಗಿ ಆರೋಳ್ಳಿ ತಾಲೂಕು ಮತ್ತು ಕನಕಪುರ ತಾಲೂಕಲ್ಲಿ ಯಥೇಚ್ಛವಾಗಿ ಈ ದೌರ್ಜನ್ಯಗಳು ಜನರ ಮೇಲೆ ನಡೀತಾ ಇದ್ದಾವೆ. ಮತ್ತು ಇನ್ಶೂರೆನ್ಸ್ ನೆಪದಲ್ಲಿ ಏನು ಪ್ರತಿ ಸರಿನೂ ಸಂಘದಲ್ಲಿ ಒಂದು ಸಂಘ ಎನ್ರೋಲ್ ಆದಮೇಲೆ ಆ ಸಂಘದ ಸಾಲ ತಗೊಂಡ್ಮೇಲೆ 4 ರಿಂದ 5 ವರ್ಷ ಇನ್ಶೂರೆನ್ಸು ಚಾಲ್ತಿಯಲ್ಲಿರ್ತದೆ. ಇವರು ಹಂಗಲ್ಲ, 6 ತಿಂಗಳು ಒಂದೊಂದು ಸರಿ ಸಂಘದ ಸಾಲ ಕೊಡ್ತಾ ಇರ್ತಾರೆ. ಪ್ರತಿ ಸರಿನೂ 2,000, 3,000 ಇನ್ಶೂರೆನ್ಸ್ ಅಂತೇಳಿ, ಪ್ರೊಸೆಸಿಂಗ್ ಫೀಸ್ ಅಂತೇಳಿ, ಫಸ್ಟ್ ಟೈಮೇ ಪ್ರೊಸೆಸಿಂಗ್ ಫೀಸ್ನ ತೊಗೊಂಡ್ಮೇಲೆ ಮತ್ತೆ ತಗೊಳ್ಳೋಂಗಿಲ್ಲ. ಇವರು ಪ್ರತಿ ಸರಿನೂ ತೆಗೆದುಕೊಂಡು
ಈ ಸಂಸ್ಥೆಗಳು ಮತ್ತು ಬ್ಲಾಕ್ ಮನಿಯನ್ನು, ಯಾವುದೋ ಪ್ರಭಾವಿ ವ್ಯಕ್ತಿಯ ಬ್ಲಾಕ್ ಮನಿಯನ್ನು ವೈಟ್ ಮಾಡಲಿಕ್ಕೆ ಈ ಸಂಸ್ಥೆ ಮೈಕ್ರೋ ಫೈನಾನ್ಸ್ ಅಂತಕ್ಕಂಥ ಒಂದು ಸಂಸ್ಥೆಗಳ ಹೆಸರುಗಳನ್ನು ದುರುಪಯೋಗಪಡಿಸ್ಕೊಂಡಿದ್ದಾವೆ. ಮತ್ತು ಈ ಸಂಸ್ಥೆ ಏನಿದೆ, ಇಂಥ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ನಮಗೆ ಸಾರ್ವಜನಿಕರು ಬೇಡ, ನ್ಯಾಷನಲೈಸ್ಡ್ ಬ್ಯಾಂಕಲ್ಲೇ ಎಲ್ಲ ರೀತಿಯ ಸಾಲಗಳನ್ನು ಕೊಟ್ಟು ನಮ್ಮ ಸಾರ್ವಜನಿಕರು ಹೆಚ್ಚಿನ ರೀತಿ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಸಾಲ ತಗೊಳ್ಳಿ ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕವನ್ನು ವಿನಂತಿ ಮಾಡ್ಕೊಳ್ತೀವಿ. ಮತ್ತು ಯಾರಾದರೂ ಇಂಥ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದರೆ ಹೇಳಿದ್ರೆ ಎಲ್ಲಿ ಭಯ ಪಟ್ಕೊಂಡು ನೀವು ಹೇಳ್ತಾ ಇಲ್ಲ, ಕೂಡಲೇ ನಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ, ನಮ್ಮ ಪ್ರಗತಿಪರ ಸಂಘಟನೆ ಪದಾಧಿಕಾರಿಗಳನ್ನು ಭೇಟಿ ಮಾಡಿ ನೀವು ಬನ್ನಿ, ನಾವು ನಿಮಗೆ ಕಾನೂನಿನ ನೆರವನ್ನು ಕೊಡ್ತೀವಿ, ನಿಮ್ಮ ಪರವಾಗಿ ನಿಂತ್ಕೊಳ್ತೀವಿ. ನೀವು ಯಾಕೆ ಹೆದರ್ಕೊಂಡಿದ್ದೀರಿ, ಹೆಂಗೆ ಹೇಳೋದು ಮಾಡೋದು ಅಂತಂತೇಳಿ ಹೆದರ್ಕೊಂಡಿದ್ದೀರಿ. ಯಾಕೆ ಅಂತ ಹೇಳಿದ್ರೆ ದಿನನಿತ್ಯನೂ ಕೂಡ ನೀವು ಯಾರೋ ಒಬ್ಬ ಮಹಿಳೆ ನಿಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಹೆದರ್ಕೊಂಡಿದ್ರೆ ಇನ್ನೂ ನೂರಾರು ಮಹಿಳೆಯರ ಮೇಲೆ ಈ ದೌರ್ಜನ್ಯ ಕಂಟಿನ್ಯೂ ಆಗ್ತಾ ಇರ್ತದೆ. ಆ ಕಾರಣದಿಂದಾಗಿ ಕೂಡಲೇ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರನ್ನು ಬಹಿರಂಗಪಡಿಸಲ್ಲ, ನಿಮ್ಮ ಮಾಹಿತಿಯನ್ನು ಬಹಿರಂಗಪಡಿಸಲ್ಲ, ನಮಗೆ ಬಂದು ದೂರು ಕೊಡಿ, ಖಂಡಿತವಾಗ್ಲೂ ನೀವು ಪರವಾಗಿ ನಿಂತುಕೊಂಡು ನ್ಯಾಯ ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಮಾಧ್ಯಮದ ಮೂಲಕ ನೀವೆಲ್ಲರೂ ಕೂಡ ಸಾರ್ವಜನಿಕರು ತಿಳಿಸಬೇಕು ಅಂತೇಳಿ ವಿನಂತಿ.